ಹೇಳಿದ್ರು ಸ್ವರ್ಣಕಮಲ ಅಂತ. ಸ್ವರ್ಣಕಮಲ ಅಷ್ಟೇ ಇಲ್ಲ, ನಮ್ಮ ಇನ್ನೂ ಕೆಲವು ಪ್ರಶಸ್ತಿಗಳನ್ನು ನೋಡಿದ್ರೆ ಪದ್ಮಭೂಷಣ, ಪದ್ಮಶ್ರೀ, ಇದು ಕೂಡ ಎಲ್ಲವೂ ನಮಗೆ ಪದ್ಮದ ಸುತ್ತಾನೆ. ನಾವು ಅತಿ ಶ್ರೇಷ್ಠ ಅಂದಾಗ ಪದ್ಮಕ್ಕೆ ಹೋಗ್ತೀವಿ ಅನ್ನೋದು ತುಂಬ ನಮಗೆ ನಾವು ಗಮನಿಸಬೇಕಲ್ಲ. ಈಗ ಮೇಡಮ್ ಹೇಳಿದ ಮೇಲೆ ನಾವು ಹುಡುಕ್ತಾ ಹೋದರೆ ಎಷ್ಟೊಂದು ಹಾಗೆ ನಮಗೆ ಪದ್ಮಗಳು ಕಾಣ್ತಾ ಹೋಗುತ್ತೆ. ನಾನು ಈಗಾಗಲೇ ಹೇಳಿದೆ, ಎಲ್ಲಿ ಹೋದರೂ ನಮಗೆ ಎಲ್ಲೋ ಒಂದು ಪದ್ಮ ನೋಡಿದ ತಕ್ಷಣ ನಾವೀಗ ಪದ್ಮಗಂಧಿಗೆ ರಿಲೇಟ್ ಮಾಡ್ಬೋದು. ಅಷ್ಟು ಪದ್ಮಗಳು ನಮಗೆ ನಿತ್ಯ ಜೀವನದಲ್ಲೇ ಸಿಗ್ತಾ ಹೋಗುತ್ತೆ. ಈಗ ಸರಿ ಮಾತಾಡ್ಬೇಕೀಗ ನಿರ್ಮಾಪಕರಾದ ನಂತರ ಈಗ ದಿಗ್ದರ್ಶಕರು ಹಾಗೆ ಇದರ ರಚನಾಕಾರರು ಇಡೀ ಈ ಒಂದು ಸಂಶೋಧನೆ ಮಾಡ್ಬೋದು, ಆದರೆ ಅದನ್ನ ಒಂದು ಸೂತ್ರಕ್ಕೆ ತರೋದಿದೆಯಲ್ಲ ಅದು ಬಹಳ ಕಷ್ಟವಾದದ್ದು. ಮತ್ತೆ ಅದನ್ನ ಒಂದು ರಸದ ಜೊತೆಗೆ ಅವರು ಉಣಬಡಿಸಿದ್ದಾರೆ. ಎಷ್ಟು ಆರ್ದ್ರವಾಗಿದೆ ಅಂದರೆ ನೋಡ್ತಾ ಹೋದ ಹಾಗೆ ನಮಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲೋ ನಾವು ಟ್ರಾವೆಲ್ ಮಾಡ್ತೀವಿ. ಹಾಗಾಗಿ ಅಂತಹ ಒಂದು ಅದ್ಭುತವನ್ನ ನಿರ್ದೇಶನ ಮಾಡಿರುವ ನಮ್ಮ ಶ್ರೀ ಸುಚೇಂದ್ರ ಪ್ರಸಾದ್ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ. ಮುಂದೆ ನಮಾಂಸಿ ಭೂಯಾಂಸಿ ನಮಸ್ಕಾರ ಸರ್ವೇಭ್ಯ. ಅನೇಕ ವಿದ್ವಾಂಸರಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮ ಮುಂದೆ ಹೇಳಲೇಬೇಕು. ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ತಜ್ಞರಾಗಷ್ಟೇ ಅಲ್ಲದೆ ಎಲ್ಲ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರಲ್ಲಿದ್ದಾರೆ. ಹೆಸರು ಹೇಳ್ತಾ ಹೋದರೆ ಪ್ರಾಯ ದೊಡ್ಡ ಪಟ್ಟಿಯಾದಿತ್ತು. ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ತರುಹು ಸೃಜತಿ ಪುಷ್ಪಾಣಿ ಮರುತ್ ವಹತಿ ಸೌರಭಂ. ಈ ಥರ ಪತ್ರಕರ್ತ ಮಿತ್ರರಿಗೆ ಗೊತ್ತು. ಮರುತ್ತಾಗಿ ಅಂದರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ, ಸೃಜಿಸಬಲ್ಲ, ಆದರೆ ಅದರ ರಸವನ್ನು ಪಂಡಿತರು ಮಾತ್ರವೇ ಗ್ರಹಿಸಬೇಕು ಅಂತಿದೆ ಸುಭಾಷಿತ. ಹಾಗೆ ಮರಗಳು ಪುಷ್ಪವನ್ನೇನೋ ಸೃಜಿಸ್ಬಿಡುತ್ತೆ, ಆದರೆ ಅದರ ನಿಜ ಸೌರಭವನ್ನು ಮರುತ್ ಅಂದರೆ ಗಾಳಿ, ಆ ಥರದಲ್ಲಿ ಗಾಳಿ ಅರ್ಥ ಬೇರೇನೂ ಅಲ್ಲ. ಮರುತ್ ಆ ಥರದಲ್ಲಿ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ, ಇದರ ಪದ್ಮ ಸಂಬಂಧಿ ಅಂತ ಈ ಆಡಕ ಇದೆಯಲ್ಲ, ಇದನ್ನ ತಾವೆಲ್ಲರೂ ಶ್ರೀಸಾಮಾನ್ಯನಿಗೆ, ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಲಿ ಅಂತ ಮಿಕ್ಕಿದ ಹಾಗೆ ಇಂಥದೊಂದು ಭವ್ಯವಾದ ದಿವ್ಯವಾದ ಕಲ್ಪನೆಯನ್ನು ಇಂಥದ್ದು ಆಗಬೇಕು. ನಮ್ಮ ನೆಲದ ಅಸ್ಮಿತೆಯನ್ನು ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರಿಗೆ ಪ್ರಥಮ ಮತ್ತೊಮ್ಮೆ ನಾನು ಬಾಗಿದ ಶ್ರೀರಾಮದ ಮುಗಿದ ಕಾರಣ ನಮನವನ್ನು ಅರ್ಪಿಸ್ತೇನೆ. ಇದು ಸಾಧ್ಯವಾದದ್ದು ಅವರ ಆಧಿಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಉತ್ತರವಾಗಿ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಹಾಗೆ ಆಗಬೇಕು ಅಂತಂದಾಗ ಇದರ ಹಿಂದಿರಾಗಿರುವಾಗ ಅಷ್ಟು ಶ್ರಮವನ್ನು ಅವರು ಹೆಗಲ ಮೇಲೆ ಹೊತ್ಕೊಂಡು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದ್ರು. ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊದಲಿಗೆ ನಾನು ಅವರಿಗೆ ಅರ್ಪಿಸಿಬಿಡ್ತೇನೆ. ಈ ಚಿತ್ರದ ನಾನು ತಂಡವನ್ನಷ್ಟೇ ಪರಿಚಯಿಸುವ ಕೆಲಸ ಮಾಡ್ತೇನೆ. ಕೆಲವು ತಾವೆಲ್ಲರಿಗೂ ನೋಡೇ ಇದ್ದೀರಿ. ನನ್ನ ಬಹುಕಾಲದ ಒಡನಾಡಿ ಮತ್ತು ಛಾಯಾಗ್ರಾಹಕರಾದಂಥ ಮನು ಯಾಪ್ಲಾ ಅವರು, YBR ಮನು ಅಂತ ಅನುಗಾಲದ ಒಡನಾಡಿ ನಾಗೇಶ್ವರ ಸಂಕಲನ ಮಾಡಿದಂಥವರು. ಮೈತ್ರೇಯಿ ಶುಭಂಕರೋತಿ ಗುರುಕುಲ, ಈ ಪಕ್ಕದಲ್ಲಿ ಮಹಾಪತ್ಮರು ಕೂತಿದ್ದಾರೆ. ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರಿಯವರಿದ್ದಾರೆ. ಗುರುಕುಲದ ಅಧ್ವರ್ಯರಾಗಿ ಕಾಮಕರಿದ್ದಾರೆ. ಈ ಚಿತ್ರದಲ್ಲಿ ನಟಿಸೋದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ, ಹಿನ್ನೆಲೆ ಸಂಗೀತ ಇತ್ಯಾದಿಗಳನ್ನು ಬಹುಕಾಲದ ಆರ್ ಪರಮಶಿವನ್ ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವರ ಸುಪುತ್ರೋ ಕುಲದೀಪಕ ಅನ್ನೋಗೆ ದೀಪಕರು ಡಾಕ್ಟರ್ ರಂಗ ಸಂಗೀತದಷ್ಟೇ ಅಲ್ಲದೆ ಉಭಯ ಗಾರುಡಿಗ ಸಂಗೀತದ ಮೇರು ಅಂಥ ಪರಮಶಿವನ್ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ IIT ಪ್ರೊಫೆಸರ್ ಸಹ ಕೆನಡಾ ನಿವಾಸಿ. ಆದರೂ ಸಹ ಈ ಸಿನಿಮಾಕ್ಕಾಗಿ ಇಂಥದಕ್ಕಾಗಿ ಅಂತ ಯಾವಾಗಲೂ ಜೊತೆ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಶ್ರಾವ್ಯವಾದಂತಹ ಸ್ವರವನ್ನು ನೀವು ಗಮನಿಸಿದ್ದೀರಿ, ಕೇಳಿದ್ದೀರಿ. ಅದನ್ನು ಸ್ವರ ಸಾಧನೆ ಮಾಡಿಕೊಟ್ಟಂಥವರು ಶಂಕರ ಶಾನುಭಾಗರು, ಮಹಾನುಭಾವರು. ಅವರಿಗೆ ನಾನು ವಂದನೆಯನ್ನು ಅರ್ಪಿಸಬೇಕಾಗಿದೆ. ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ. ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ದರೂ ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದಂತೆ ಮಹಾಪದ್ಮ ಈಕೆ ಹೆಸರು. ಈಕೆ ನಡೆಸಿದಂಥ ಈಕೆ ಕೊಟ್ಟಂಥ ಸಹಕಾರ ಮತ್ತು ಇಡೀ ಗುರುಕುಲ ಕೊಟ್ಟಂಥ ಸಹಕಾರ ಎಲ್ಲ ಮಕ್ಕಳಲ್ಲಿದ್ದಾರೆ. ಆಕೆ ಜೊತೆಗಾರರೆಲ್ಲರೂ ಅಲ್ಲಿದ್ದಾರೆ. ಎಲ್ಲರಿಗೂ ಅವಕಾಶ ಆಗಿಲ್ಲ ಅಂತ ಸ್ಥಿತಿಗಳಲ್ಲಿ ಆ ಎಲ್ಲರಿಗೂ ನಾನು ಆಭಾರ ಮತ್ತು ಮಾನ್ಯ ವ್ಯಕ್ತಪಡಿಸ್ತೇನೆ. ಗುರುಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು, ಇವರು ಈಗ ಬಹುಭಾಷಾ ತಾರೆಯಾಗಿ ನಿಲ್ಲಿಸ್ತಾ ಇದ್ದಾರೆ. ಇವರು ಸಹ ಈ ಪ್ರಮುಖ ಪಾತ್ರವನ್ನು ಈ ಪದ್ಮಗಂಧಿಯಲ್ಲಿ ಮಾಡಿದ್ದಾರೆ. ಮತ್ತು ಮುರಳೀಧರು ಪ್ರೊಫೆಸರ್ ಅವರು ಶೇಷಾದ್ರಿ ಕಾಲೇಜಿನಲ್ಲಿ ಸಂಸ್ಕೃತ ಬೋಧಕರು. ಆದರೆ ಗಾಯನದ ಕ್ಷೇತ್ರದಲ್ಲಿ ನಮ್ಮ ಈ ಲಾವಣಿ ನೀವೇನು ಕೇಳಿದ್ದೀರಿ ಅದರ ಸಂಸ್ಕೃತ ಆವೃತ್ತಿಯನ್ನು ಹಾಡಿದಂಥವ್ರು. ಇದಿಷ್ಟು ಸಂಕ್ಷೇಪ ಪರಿಚಯ. ಕೆಲವು ಸಮಯ ಕಡಿಮೆ ಇರೋದ್ರಿಂದ ಎರಡು ಮಾತುಗಳನ್ನು ಹಾಕೋದು ಸಾಧ್ಯ ಇದೆ ಅಂತ ಮನೋಜ್ ಆರಂಭ ಮಾಡೋಣ. ಎಂದರೆ ಹೇಳೋದಿಲ್ಲ ಮಾತಾಡಿ. ಮಹಾಪದ್ಮ ವಿದ್ಯಾರ್ಥಿನಿ ಆದರೆ ವಾಚಾಳಿ ಅಂತ ಅವರ ಆಚಾರ್ಯರು ನನಗೆ ಹೇಳಿದ್ರು ಮೊದಲು ಪರಿಚಯಿಸಿದಾಗ. ಎಷ್ಟು ವಾಚಾಳಿತನ ಇದೆ ಅಂತ ಈಗ ನಾವು ನೋಡೋಣಂತೆ. ಮಹಾಪದ್ಮ ಏನು ಅನಿಸ್ತದೆ? ಶ್ರೀ ಗುರುಭ್ಯೋ ನಮಃ. ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದು, ಅಭಿನಯ ಮಾಡಿದ್ದು ಒಳ್ಳೆ ಅನುಭವ ಸಿಕ್ತು. ಎರಡು ವಿಚಾರವಾಗಿ ನಾನು ತುಂಬ ತಿಳ್ಕೊಂಡೆ. ಮೊದಲನೇದು ಅಭಿನಯ, ಚಲನಚಿತ್ರ ಹೇಗಿರುತ್ತೆ,
ಛಾಯಾಗ್ರಹ ಹೇಗೆ ಮಾಡ್ತಾರೆ ಅಂತ. ಎರಡನೇದು ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡೆ ಅಂದರೆ ಇನ್ನೊಬ್ಬರಿಗೆ ಹೇಳುವಷ್ಟು ನಾನು ಸಾಮರ್ಥ್ಯನ ಪಡ್ಕೊಂಡೆ ಈ ಚಿತ್ರದಲ್ಲಿ ಅಭಿನಯಿಸೋದ್ರಿಂದ. ಹಾಗೆ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.